ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕನ್ನಡ ಚಿತ್ರರಂಗದ ಕರುನಾಡ ಕನಸುಗಾರ ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿದ್ರು. ತಮ್ಮ ಪ್ಯಾರ್ ಚಿತ್ರದ ಪ್ರಮೋಷನ್ಗಾಗಿ ಇಲ್ಲಿ ಬಂದಿದ್ರು. ಅದರಲ್ಲಿ ಗಿಲ್ಲಿ ನಟ ಗಿಲ್ಲಿ ನಟ ರವಿಚಂದ್ರನ್ ಮುಂದೆ ತನ್ನ ಪ್ರೇಮ ಕಾವ್ಯದ ಒಂದು ಲವ್ ಸ್ಟೋರಿಯನ್ನು ಬಿಚ್ಚಿಡ್ತಾ ಇದ್ದಾರೆ. ನೋಡಿ, ಮಳವಳ್ಳಿ ಕ್ರಾಸಲ್ಲಿ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಹುಡುಗಿಯನ್ನು ನೋಡಿರ್ತಾನೆ. ರಶ್ರಲ್ಲಿ ಹುಡುಗಿ ಮುಖ ಸರಿಯಾಗಿ ಕಂಡಿರಲ್ಲ. ಆ ಹುಡುಗಿಯನ್ನು ನೋಡಲಿಕ್ಕೆ ಸತತವಾಗಿ 8 ದಿನ ಓಡಾಡಿರ್ತಾನೆ. ಒಂದಿನ ಫ್ರಂಟ್ ಡೋರಲ್ಲಿ ಹತ್ಕೊಂಡು ಹುಡುಗಿಯನ್ನು ನೋಡಿರ್ತಾನೆ. ನೋಡಿದ್ಮೇಲೆ ಆ ಹುಡುಗಿ ಮೇಲೆ ಕ್ರಶ್ ಆಗಿರುತ್ತೆ, ಲವ್ ಆಗಿರುತ್ತೆ. ಆ ಹುಡುಗಿಯನ್ನು ಹೇಗಾದರೂ ಮಾತಾಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಸತತ 8 ದಿನಗಳ ಕಾಲ ಓಡಾಡ್ತಾನೆ. ಒಂದಿನ ಸೀಟಿಗೆ ಬುಕ್ ಹಾಕಿರ್ತಾನೆ. ಸೀಟ್ ಹಿಡಿಯೋದಕ್ಕೆ ರಶ್ ಇದ್ದಾಗ ಹುಡುಗಿ ಮುಂದೆ ಹತ್ತು ಆ ನೋಟ್ಬುಕ್ಕನ್ನು ಪಕ್ಕದಲ್ಲಿಟ್ಟು ತಾನು ಕೂತಿರ್ತಾಳೆ. ನಂತರದಲ್ಲಿ ಗಿಲ್ಲಿ ನಟ ಅಲ್ಲಿ ಹೋದಾಗ ನನ್ನ ಸೀಟ್ ಅದು ಅಂತ ಹೇಳಿದಾಗ, ಪರವಾಗಿಲ್ಲ ಕೂತ್ಕೊಳ್ಳಿ ಅಣ್ಣ ಅನ್ನುವಂಥ ಮಾತನ್ನು ಹೇಳಿದಾಗ ಎಲ್ಲ ನನಗೆ ಮರ್ತೋಯ್ತು ಅನ್ನುವಂಥ ಒಂದು ತನ್ನ ಕನಸಿನ ಕಥೆಯನ್ನು, ತನ್ನ ಪ್ರೇಮದ ಕಥೆಯನ್ನು ಹೇಳ್ತಾನೆ. ಆವಾಗ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಎಲ್ಲ ಜನ ನಕ್ಕು ಸುಸ್ತಾಗ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ರವಿಚಂದ್ರನ್ ಕೂಡ ನಕ್ಕು ಸುಸ್ತಾಗ್ತಾರೆ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೋಡಿ ಯಾವ ಥರ ಇತ್ತು ಈ ಕತೆ ಅಂದರೆ, ಎಲ್ಲೋ ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿತ್ತು, ರಾಜಾ ಹುಲಿ ಅನ್ನುವಂಥ ಸಿನಿಮಾ. ಅದರಲ್ಲಿ ಎಸ್ ನಟಿಸಿರ್ತಾರೆ. ಅವರು ಕೂಡ ಇದೇ ಥರ ಫಾಲೋ ಮಾಡಿರ್ತಾರೆ. ನೀನೇನಪ್ಪ ಎಸ್ ಸಿನಿಮಾದ ರಾಜಾ ಹುಲಿ ಕಥೆಯನ್ನು ಹೇಳಿಬಿಟ್ಟಿಯಲ್ಲೋ ನಿನ್ನ ಪ್ರೇಮ ಕಥೆ ಅಂತ, ಇದನ್ನು ನಂಬೇಕಾ ಅನ್ನುವಂಥ ಧಾಟಿಯಲ್ಲಿ ರವಿಚಂದ್ರನ್ ಅವರು ಅವರನ್ನು ಮರುಪ್ರಶ್ನೆ ಕೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲರೂ ಬಿಡ್ತಾರೆ. ಇದು ಮಾತಿಗೆ ತಮಾಷೆ ಮಾಡುವ, ಸಿಕ್ಕಲ್ಲೇ ಮಾತುಗಳನ್ನು ಪೋಣಿಸುವ ಈ ಗಿಲ್ಲಿ ನಟನ ಚಾಣಕ್ಯತೆಯ ಒಂದು ಕತೆ ಅಂತ ಹೇಳ್ಬೋದು, ಅಥವಾ ಅವರ ನಿಜ ಜೀವನದ ಕತೆ ಅಂತ ಹೇಳಬೇಕಾ ಅನ್ನುವಂಥದ್ದನ್ನು ನೀವೇ ಡಿಸೈಡ್ ಮಾಡಿ ವೀಕ್ಷಕರೇ. ಯಾಕಂದರೆ ಗಿಲ್ಲಿ ನಟ ಮಾತಾಡುವುದು ಯಾವಾಗಲೂ ಕಾಮಿಡಿಯಾಗಿ ಅವರ ಯಾವ ಮಾತುಗಳನ್ನು ನಂಬಲಿಕ್ಕಾಗಲ್ಲ, ಅಲ್ಲದೆ ಅವರ ಯಾವ ಮಾತನ್ನು ನಮ್ಮದೇ ಇರೋಕ್ಕೂ ಆಗಲ್ಲ ಅಂತ ಹೇಳ್ತಾ ಅವರ ಈ ಪ್ರೇಮ ಕತೆ ಹೇಗಿತ್ತು, ಯಾವ ಥರ ಇತ್ತು, ನಿಮ್ಗೆ ಏನು ಅನಿಸಿತು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಮಾಡಿ ವೀಕ್ಷಕರೇ. ಇನ್ನೊಂದು ಏನು ವಿಷಯ ಅಂದರೆ, ಪ್ಯಾರ್ ಚಿತ್ರದಲ್ಲಿ ನಮ್ಮ ಬಿಗ್ ಬಾಸ್ನ ರಾಶಿಕಾ ಶೆಟ್ಟಿ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಹೀರೋನ ತಂದೆಯ ಪಾತ್ರವನ್ನು ನಟ ರವಿಚಂದ್ರನ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ನಟ ರವಿಚಂದ್ರನ್ ಅವರು ಹೇಳಿದ್ದಾರೆ ವೀಕ್ಷಕರೇ. ಹಾಗಾಗಿ ಈ ಪ್ಯಾರ್ ಚಿತ್ರದ ಜೊತೆಗೆ ಈ ಬಿಗ್ ಬಾಸ್ನಲ್ಲಿ ತನ್ನ ಪ್ರೇಮ ಕಾವ್ಯವನ್ನು ಬಿಚ್ಚಿಟ್ಟ, ತನ್ನ ಲವ್ ಸ್ಟೋರಿಯನ್ನು ಬಿಚ್ಚಿಟ್ಟ ಈ ಗಿಲ್ಲಿ ನಟನ ಲವ್ ಸ್ಟೋರಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ದಯವಿಟ್ಟು ತಿಳಿಸಿ ವೀಕ್ಷಕರೇ. ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಇವರು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿದ್ದರು, ಅದರಲ್ಲಿ ಸೋತರು. ಅದು ಯಾವ ಥರ ಸೋತರು, ಯಾರ ಕೈವಾಡ ಇತ್ತು ಅನ್ನುವಂಥದ್ದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ವೀಕ್ಷಕರೇ. ಅಲ್ಲಿರುವ ಜೈ ಹಿಂದ್.